ಗೀತಾ ಮಹಾತ್ಮೆ. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನು ವಿರೋಧಿಗಳ ನಡುವೆ ತನ್ನ ಬಂಧು ಬಾಂಧವರನ್ನು ಕಂಡು ಶೋಕ ಸಂವಿಘ್ನ ಮಾನಸನಾದಾಗ ಅವನ ಸಂಶಯ ಪರಿಹಾರಕ್ಕಾಗಿ ಶ್ರೀಕೃಷ್ಣನು ಮಾನವತೆಯ ಕರ್ಮ ಕರ್ತವ್ಯಗಳನ್ನು ಹೇಳುತ್ತಾ ಅಧ್ಯಾಯ 14ರ 5ನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಅರ್ಜುನ, ಸತ್ವ, ರಜ, ತಮ ಎಂಬೀ 3 ಗುಣಗಳು ಪ್ರಕೃತಿಯಿಂದ ಉದ್ಭವವಾಗಿ ಅವಿನಾಶಿ ಜೀವಾತ್ಮನನ್ನು ಕರ್ಮಗಳ ಬಂಧನದಲ್ಲಿ ಸಿಲುಕಿಸುತ್ತವೆ. ಇದರಿಂದ ಜೀವಿಗಳನ್ನು ಸಾತ್ವಿಕರು, ರಾಜಸರು ಮತ್ತು ತಾಮಸರೆಂದು 3 ರೀತಿಯಲ್ಲಿ ವಿಭಜಿಸಿ ಗುಣಗಳು ಅಧಿಕಾರ ನಡೆಸುತ್ತವೆ. ಮುಕ್ತಕವೊಂದು ಹೇಳುವಂತೆ, ಗುಣ 3 ಆಳುವುವು ಜೀವಜಾತವನೆಲ್ಲ, ಧನಮಾನದಾಹಾರ ಚಲನವಲನದಲ್ಲಿ, ಗುಣಸತ್ವ ರಜತಮವ ವಶದಿ ಹಿಡಿದಿರುವವನು, ಗುಣಯುಕ್ತ ನಿಜ ಮುಕ್ತ ಗಿರಿಜಾಧವ. ಅಂದರೆ ಸಕಲ ಜೀವಿಗಳನ್ನು ಪ್ರಕೃತಿಯೇ ತನ್ನ ವಿಭೇದಗಳಿಂದ ಆಳ್ವಿಕೆ ನಡೆಸುತ್ತವೆ. ಗುಣಗಳಿಗನುಸಾರವಾಗಿ ಜೀವಿಗಳನ್ನು ಪ್ರಲೋಭಿಸಿ ಬೇರೆ ಬೇರೆ ಕರ್ಮಗಳನ್ನು ಮಾಡಿಸುತ್ತಾ ಅದಕ್ಕನುಗುಣವಾದ ಬಂಧನಕ್ಕೆ ಒಳಗಾಗುವಂತೆ ಮಾಡುತ್ತವೆ. ಜೀವಿಯ ಸುಖ ದುಃಖಗಳಿಗೆ, ಹುಟ್ಟು ಸಾವುಗಳಿಗೆ, ನೋವು ನಲಿವುಗಳಿಗೆ, ರೋಗ ರುಜಿನಗಳಿಗೆ ಪ್ರಕೃತಿಯ ಗುಣಕರ್ಮಗಳೇ ಕಾರಣವಾಗಿ 4 ನರಕಗಳ ಹೇತುವಾಗುತ್ತವೆ. ಇಂತಹ ವಿವೇಕವನ್ನು ಹೇಳುತ್ತಾ ಪರಮಾತ್ಮನು ಅರ್ಜುನನಿಗೆ ಕರ್ಮ ಕರ್ತವ್ಯಗಳ ಬಗ್ಗೆ ವಿವೇಚನೆಯನ್ನು ಅರ್ಜುನನ ಮೂಲಕ ಮಾನವ ಕೋಟಿಗೆ ನೀಡುತ್ತಾನೆ ಭಗವಂತ. ಹರಿ ಓಂ.